ಜೈ ಹಿಂದ್ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಭರತೇಶ್ ಪವಾರ್. ವಿದ್ಯಾರ್ಥಿಗಳೇ ಎಲ್ಲರೂ ಕೇಳ್ತಾ ಇದ್ರಿ, ಸರ್ ಅಗ್ನಿವೀರ ನಮ್ದೆ ಎಕ್ಸಾಮ್ ಆಗಿದೆ. ರಿಸಲ್ಟ್ ಯಾವಾಗಂತ ನಮಗೆ ಕನ್ಫರ್ಮೇಷನ್ ತೆಗಿತಾ ಇಲ್ಲ. ಸೊ ನಮಗೆ ರಿಸಲ್ಟ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿಸ್ರಿ ಅಂತ ಕೇಳ್ತಾ ಇದ್ರಿ. ನಿಮಗೆ ರಿಸಲ್ಟ್ ಬಗ್ಗೆ ಹೇಳುವುದಾದ್ರೆ, ಈ ಎಕ್ಸಾಮ್ಸ್ ಅಂತೂ ಆಗಿ 1 ಮಂತ್ ಆಗೋಕಂತೂ ಬಂತು. ರಿಸಲ್ಟ್ ಯಾವಾಗ ಬರಬಹುದು ಎಂಬುದ್ರ ಬಗ್ಗೆ ನಿಮಗೆ ಕ್ವೆಶ್ಚನ್ ಭಾಳ ಮೂಡ್ತಾ ಇದೆ. ಈಗ ಎಲ್ಲಾ ಕಡೆ ನಾನು ಸರ್ಚ್ ಮಾಡಿ ನೋಡಿದಾಗ, ನಮಗೆ ಸಿಕ್ಕಿರುವಂತ ಕ್ಲಾರಿಟಿ ಏನಂತಂದ್ರೆ ಇದೇ ಬರುವ ಮುಂದಿನ ತಿಂಗಳ ಜುಲೈಯಲ್ಲಿ, ಜುಲೈ ಮೊದಲನೇ ವೀಕದಲ್ಲಿ ಬರುವಂತ ಸಾಧ್ಯತೆ ಜಾಸ್ತಿ ಇರುವುದರಿಂದ ನೀವೇನ್ ಮಾಡ್ಬೇಕಂತಂದ್ರ ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ವಹಿಸ್ರಿ. ಯಾಕೆ ಲಕ್ಷ್ಯ ವಹಿಸ್ರಿ ಅನ್ನೋಕ್ಕಿಂತ, ಲಕ್ಷ್ಯ ವಹಿಸೋಕ್ಕಿಂತ ನಮ್ ಮೇನ್ ಇಂಪಾರ್ಟೆಂಟ್ ಏನ ಫಿಸಿಕಲ್. ಸರ್ ಫಿಸಿಕಲ್ ನಮ್ಮ ಸ್ಕೋರ್ ಕಡಿಮೆ ಆಗಿದೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಎಂಬುದ್ರ ಬಗ್ಗೆ ನಿಮಗೆ ಮಾಹಿತಿ ಕೇಳ್ತಾ ಇದ್ರಿ. ಫಿಸಿಕಲ್ ಸ್ಕೋರ್ ಈಗ ನಮ್ದು ಎಕ್ಸಾಮ್ ಸ್ಕೋರ್ ಕಡಿಮೆ ಆಗಿದೆ. ಫಿಸಿಕಲ್‌ಗೆ ಏನ್ ಮಾಡ್ಬೇಕು ಎಂಬುದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಿತ್ತು. ಈಗ ಎಕ್ಸಾಮ್ ಸ್ಕೋರ್ 20 ಅಬೋವ್ ಆಗಿತ್ತಂದ್ರೆ, ಅಂದ್ರೆ 20 ಪ್ಲಸ್ ನೀವೇನಾದ್ರೂ ಮಾಡಿದ್ರಂದ್ರೆ, ನಿಮ್ದು ಪಾಸ್ ಆಗೋ ಚಾನ್ಸಸ್ ಐತಿ. ಯಾಕಂತಂದ್ರೆ, ನಿಮ್ಗೆ ಯಾಕೆ ಪಾಸ್ ಆಗೋ ಚಾನ್ಸಸ್ ಐತಿ ಅಂತ ಹೇಳಕತ್ತೀನಿ ಅಂತಂದ್ರೆ, ಪ್ರತಿ ಸರ್ತಿ ಎಲ್ಲ 30, 35 ಪ್ಲಸ್ ಟಚ್ ಮಾಡಿದ್ರೆ 70 ಸ್ಕೋರ್ ಮೇಲಾದ್ರೆ ಮಾತ್ರ ಸೆಲೆಕ್ಷನ್ ಆಕ್ಕಿತ್ತು. ಆದ್ರೆ ಈ ಸರ್ತಿ ನಾನು 20 ಟಚ್ ಮಾಡಿದ್ರು ಯಾಕೆ ಸೆಲೆಕ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹೋದ್ ಸರ್ತಿ ಜಾಸ್ತಿ ವೇಕೆನ್ಸಿ ತುಂಬಿದಾರ. ಈ ಸರ್ತಿನೂ ಜಾಸ್ತಿ ವೇಕೆನ್ಸಿ ತುಂಬೋ ಚಾನ್ಸ್ ಭಾಳ ಐತಿ. ಸೊ ಅದಕ್ಕಾಗಿ 20 ಮಾರ್ಕ್ಸ್ ಅಷ್ಟೇ ಹಾಕಿದ್ರೆ 40 ಮಾರ್ಕ್ಸ್ ಜಾಸ್ತಿ ಬಿದ್ರೆ ನಮ್ದು ಹೆಂಗ್ ಸೆಲೆಕ್ಷನ್ ಆಗುತ್ತೆ ಅಂತ ನಿಮ್ಗೆ ಡೌಟ್ ಇರುತ್ತೆ. ಅದಕ್ಕೆ ನಿಮ್ಗೆ ಇನ್ನೊಂದು ಆಪ್ಷನ್ ಐತಿ. ಏನ್ ಆಪ್ಷನ್ ಅಂದ್ರೆ, ನಿಮ್ಗೆ ಏನಾದ್ರು ಮಾರ್ಕ್ಸ್ ಜಾಸ್ತಿ ಬೇಕು ಅನ್ನೋಂಗಿದ್ರೆ ರನ್ನಿಂಗ್ ಅನ್ನ ಹಾರ್ಡ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. ಹೆವಿ ಹಾರ್ಡ್. ಒಟ್ಟ ಈಗಂತೂ ಮಳೆಗಾಲ ಸ್ಟಾರ್ಟ್ ಆಗೈತಿ, ಮಳಿ ಬರತೈತಿ, ಮೋಡ ಆಗೈತಿ, ನನ್ನ ಕಾಲ್ ನೋವಾಗೈತಿ, ಬೆಳಿಗ್ಗೆ ಏಳಕ್ ಆಗ್ತಿಲ್ಲ ಅಂತ ನೀವು ನೆಪ ಹೇರಂದ್ರ, ಮುಂದೆ ನಿಮಗೂ ನೆಪ ಹೇಳಿ ನಿಮ್ಗೆ ಜಾಬ್ ಕೈ ಕೊಟ್ಬಿಡ್ತೈತಿ. ಈಗ ಏನ್ ಮಾಡ್ಬೇಕಂದ್ರೆ ನೀವ ಯಾವುದೇ ರೀತಿ ನೆಪ ಹೇಳ್ದ, ಮಳಿ ಇದ್ರೂ ಏನ್ ಸಾಯಂಗಿಲ್ಲ ನೀವೇನ. ಐತಲ್ಲ. ಯಾಕಂದ್ರ ಮಳ್ಯಾಗ ಪ್ರಾಕ್ಟೀಸ್ ಮಾಡೋರು ಭಾಳ ಜನ ಅದಾರ. ಆಯ್ತಾ? ಏನಾದ್ರು ನೀವು ಧಾರವಾಡ ಇದ್ರೆ ಬಂದ್ ನೋಡ್ರಿ ಒಂದ್ಸರ್ತಿ ನಮ್ಮ ಅಕಾಡೆಮಿಗೆ. ಬರ್ರಿ ಫಿಸಿಕಲ್ ಟ್ರೈನಿಂಗ್ ನಾ ಕೊಡ್ತಿರ್ತೀನಿ. ಯಾವ ರೀತಿ ಕೊಡ್ತೀನಿ ಅಂತ ನೋಡಕ್ರಿ ಮಳ್ಯಾಗ. ಆಯ್ತಾ? ಹೆಂಗ್ ನಿಮ್ಮ ಸ್ಕೋರ್ ಜಾಸ್ತಿ ಮಾಡ್ಕೋಬೇಕಂತಂದ್ರ, ನೀವ್ ಏನಾದ್ರು ಎಕ್ಸಲೆಂಟ್ ರನ್ನಿಂಗ್ ಹೊಡೆದ್ರೆ, ಕ್ಲಬ್ಸ್ ಎಲ್ಲ ಔಟ್ ಆಫ್ ಔಟ್ ಎಕ್ಸಲೆಂಟ್ ಹೊಡೆದ್ರೆ, ಅಲ್ಲಿ ಯಾವುದೇ ರೀತಿ ಒಂದು ಕಡಿಮೆ ಬೀಳ್ದಂಗೆ ಎಲ್ಲಾನು ಹೊಡೆದ್ರಂದ್ರ, ಅಲ್ಲಿ ಕೂಡ ನಿಮ್ಗೆ ಮಾರ್ಕ್ಸ್ ಬಂದ ಬರ್ತಾವ. ಅವು ನಿಮ್ಗೆ ಏನಾದ್ರು ಔಟ್ ಆಫ್ ಔಟ್ ಮಾರ್ಕ್ಸ್ ಹೋದ್ರ ಟೋಟಲ್ ನಿಮ್ದು 140 ಮಾರ್ಕ್ಸ್ ಆಗುತ್ತೆ. ನೀವು 20 ಕ್ವೆಶ್ಚನ್ ಟಚ್ ಮಾಡಿದ್ರೆ. ಆಯ್ತಾ? 120 ಆಗುತ್ತಾ. ಫಿಸಿಕಲ್ ಅಂತೂ ಬಂದ ಬರ್ತದೆ. 20 ಕ್ವೆಶ್ಚನ್ ಟಚ್ ಮಾಡಿದ್ರೆ ಫಿಸಿಕಲ್ ಬಂದ ಬರ್ತದ. ಆದ್ರ ಯಾಕ್ ನಾ 20 ಕ್ವೆಶ್ಚನ್ ಟಚ್ ಮಾಡಿದ್ರೆ ಫಿಸಿಕಲ್ ಬರ್ತೈತಿ. ಬಟ್ ಸರ್ ಫೈನಲ್ ಮೆರಿಟ್ ಬರ್ಬೇಕಲ್ಲ ಅಂತ ಕೇಳ್ತಿದ್ರಿ. ಫಿಸಿಕಲ್ ಬರ್ತೈತಿ. ಫೈನಲ್ ಮೆರಿಟ್ ಡೌಟ್ ಐತಿ ಅಂತ ಹೇಳಾಕತ್ತಿದ್ರಿ. ಫೈನಲ್ ಮೆರಿಟ್ ಬರೋ ಚಾನ್ಸಸ್ ಐತಿ ಅಂತ ನಾ ಯಾಕೆ ಹೇಳಾಕತ್ತೀನಿ ಅಂತಂದ್ರ, ವೇಕೆನ್ಸಿ ಜಾಸ್ತಿ ತುಂಬಾಕತ್ತಾರ. ಹೋದ್ ಸರ್ತಿ ವೇಕೆನ್ಸಿ ಭಾಳ ತುಂಬ್ಯಾರ. 10 ಲಿಸ್ಟ್ ಬಿಟ್ರು, 12 ಲಿಸ್ಟ್ ಬಿಟ್ರು, 13, 14, 15, 16 ತನಾನು ಲಿಸ್ಟ್ ಬಿಟ್ರು. ಈ ಸರ್ತಿನೂ ಆ ರೀತಿ ಬೀಳುವಂತ ಚಾನ್ಸಸ್ ಭಾಳ ಐತಿ. ಆ ಕಾರಣಕ್ಕಾಗಿ ಯಾರು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಈಗ ರನ್ನಿಂಗ್ ಅನ್ನ ಸ್ಟಾರ್ಟ್ ಮಾಡ್ರಿ. ಆಯ್ತಾ? ಯಾಕಂದ್ರೆ ನೀವು ಜಸ್ಟ್ ರನ್ನಿಂಗ್ ಹುಡುಗರು ಭಾಳ ಫೇಲ್ ಆಗುವಂತ ಚಾನ್ಸಸ್ ಭಾಳ ಐತಿ. ಯಾಕಂದ್ರೆ ಬೆಳಗಾವ್ನ್ಯಾಗ ಹೋದ್ ಸರ್ತಿ ಏನ್ ಮಾಡಿದಾರ, ಒಂದೇ ತಿಂಗಳ ಟೈಮ್ ಕೊಟ್ಟಾರ ಹುಡುಗರಿಗೆ ರನ್ನಿಂಗ್ ಹೊಡ್ಯಾಕ್ ಆಗಿಲ್ಲ. ಅದಕ್ಕ ರನ್ನಿಂಗ್ ಹುಡುಗರು ಭಾಳ ಫೇಲ್ ಆಗೋ ಚಾನ್ಸ್ ಇರ್ತೈತಿ. ಅದಕ್ಕೆ ನೀವೇನ್ ಮಾಡ್ರಿ, ಅಡ್ವಾನ್ಸ್ ಸ್ಟಾರ್ಟ್ ಮಾಡ್ಬಿಡ್ರಿ. ರನ್ನಿಂಗ್ ನೀವೇನಾದ್ರು ಸ್ಟಾರ್ಟ್ ಮಾಡ್ರಿ ಅಂದ್ರ ಪಕ್ಕಾ ಪಾಸ್ ಆಗ್ತೀರಿ. ಎಕ್ಸಲೆಂಟ್ ಹೊಡಿತೀರಿ. ಎಕ್ಸಲೆಂಟ್ ಹೊಡೆದ್ರೆ ನಿಮ್ಗೆ ಜಾಸ್ತಿ ಮಾರ್ಕ್ಸ್ ಬರ್ತಾವ. ಜಾಸ್ತಿ ಮಾರ್ಕ್ಸ್ ಬಂದ್ರೆ ಮೆರಿಟ್ ಜಾಸ್ತಿ ಇರ್ತರೂ ಕೂಡ ನಿಮ್ದು ಏನಾಕೈತಿ, ಪಾಸ್ ಆಗುವಂತ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕೆ ನಾ ಏನ್ ಹೇಳುದಂತಂದ್ರೆ, ರಿಸಲ್ಟ್ ಬಗ್ಗೆ ಹೇಳುದಾದ್ರ, ಈಗ ಮುಂದಿನ ತಿಂಗಳ ಫಸ್ಟ್ ವೀಕಲ್ಲಿ ಬರುವಂತ ಚಾನ್ಸ್ ಭಾಳ ಐತಿ. ನೀವು ಫಿಸಿಕಲ್ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತಾ, ಇನ್ನೂ ಏನಾದ್ರು ಡೌಟ್ ಇದ್ರೆ ಆಯ್ತಾ? ಇನ್ನೂ ಏನಾದ್ರು ಡೌಟ್ ಇದ್ರೆ ನಮಗೆ ಮೆಸೇಜ್ ಹಾಕ್ರಿ. ನಾನು ಅದ್ರ ಮುಖಾಂತರ ನಿಮ್ಗೆ ಏನ್ ಮಾಡ್ತೀನಿ, ಒಂದು ವಿಡಿಯೋನ ತಲುಪಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.